ಶಲೋಮ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವ್ರು ಕೊಟ್ಟಿರೋದು ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ. ಹೇಗಿದ್ದೀರಾ? ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಈ ಮುಂಚಾನ ವೇಳೆಯಲ್ಲಿ ಒಳ್ಳೆ ಸೌಭಾಗ್ಯ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಬನ್ನಿ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಒಂದು ಶ್ರೇಷ್ಠಕರವಾದ ವಾಕ್ಯ ನಾವೆಲ್ಲರೂ ಕೂಡಿ ಓದಿ ಅದರ ಸ್ಮರಣೆ ಮಾಡೋಣ. ಏಷ್ಯಾನ ಬರೆದ ಪ್ರವಾದನೆ ಪುಸ್ತಕ 41ನೇ ಅಧ್ಯಾಯ 10ನೇ ವಚನ. ದ ಬುಕ್ ಆಫ್ ಐಸಾಯಾ 41 verses 10. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳಬೇಡ, ನಾನೇ ನಿನ್ನ ದೇವರು, ನಾನೇ ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಹೌದು, ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಎತ್ತಿ ಹಿಡಿಯುತ್ತೇನೆ. ಫಿಯರ್ thou not, for I am with thee. Be not dismayed, or I am the God. I will strengthen thee, yea, I will help thee, yea, I will uphold thee with the right hand of my righteousness. ಸ್ತೋತ್ರಂ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮೊದಲನೇ ಮಾತು, ಈ ದಿನದಲ್ಲಿ ದೇವರು ನಮ್ಮೆಲ್ಲರಿಗಾಗಿ ತಲುಪಿಸುವ ಒಂದು ಶ್ರೇಷ್ಠಕರವಾದ ಧೈರ್ಯ ತುಂಬಿಸಲು ಮಾತೇನೆಂದ್ರೆ, ನೀವಂತೂ ಭಯಪಡಬೇಡಿ. ಹಲ್ಲೆಲೂಯಾ. ಇದು ಮಾತ್ರವಲ್ಲದೆ, ನೀವು ಭಯ ಪಡಬೇಡಿ, ದಿಗ್ಭ್ರಮೆ ಹೊಂದಬೇಡಿರಿ. ನೀವಂತೂ ಹೆದರಬೇಡಿ, ನಾನು ನಿನ್ನೊಂದಿಗೆ ಇದ್ದೇನೆ. ದೇವರು ಹೇಳ್ತಾ ಇದ್ದಾರೆ, ನೀವು ಭಯಪಡಬೇಡಿ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಈ ಪ್ರತಿದಿನ ನೀವೆಲ್ಲರೂ ಎಷ್ಟೋ ಆಸಕ್ತಿಯಿಂದ ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣ ದೇವರು ನನಗಾಗಿ ಯಾವ ವಾಕ್ಯವನ್ನು ತಲುಪಿಸಿದಾರಂತ ನೀವೆಲ್ಲರೂ ಎದುರು ನೋಡುವಾಗ ನಿಮ್ಮ ಭಯದ ಸ್ಥಿತಿ ದೇವ್ರಿಗೆ ಗೊತ್ತಾಗಿದೆ. ದೇವರಿಗೆ ಗೊತ್ತು ನಿಮ್ಮ ಕಷ್ಟ, ನಿಮ್ಮ ಕಣ್ಣೀರು, ನಿಮ್ಮ ವೇದನೆ, ನಿಮ್ಮ ಸಂಕಟ. ದೇವರು ಹೇಳ್ತಾ ಇದ್ದಾರೆ, ನೀವು ಭಯಪಡಬೇಡಿ, ಹೆದರಬೇಡಿ, ನಾನು ನಿಮ್ಮೊಂದಿಗಿದ್ದೇನೆ. ಇದು ಮಾತ್ರವಲ್ಲದೆ, ನಾನೇ ನಿನ್ನ ದೇವರು, ನಾನೇ ನಿನ್ನನ್ನು ಬಲಪಡಿಸುತ್ತೇನೆ. ದೇವರೇ ನಮ್ಮನ್ನು ಈ ದಿನದಲ್ಲಿ, ಈ ಮುಂದಿರೋ ದಿನಗಳಲ್ಲಿ ನಾವು ಬಲಹೀನರಾಗುವಾಗ ದೇವರು ನಮ್ಮನ್ನು ಬಲಪಡಿಸುತ್ತಾರೆ. ಹೌದು, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ದೇವರು ನಿಶ್ಚಯವಾಗಿ ಹೇಳ್ತಾ ಇದ್ರು, ಹೌದು, ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ನಾನೇ ನೀತಿಯ ಬಲಗೈಯಿಂದ ನಾನು ನಿನ್ನನ್ನು ಮೇಲೆತ್ತುತ್ತೇನೆ. ನಾವೆಲ್ಲರೂ ಒಂದಾನೋದ್ರ ವಿಷಯದಲ್ಲಿ ಬಿದ್ದು ಹೋಗಿದ್ದೀವಿ ಪ್ರಿಯರೇ. ಬಿದ್ದು ಹೋಗಿರೋ ನಮ್ಮ ಜೀವನ, ಬಿದ್ದು ಹೋಗಿರೋ ನಮ್ಮ ಸ್ಥಿತಿಗತಿಗಳನ್ನು ಎತ್ತುವುದಕ್ಕೆ ಯಾರು ಕೂಡ ಮುಂದೆ ಇರುವಾಗ ದೇವರು ಈ ಮುಂಚಾನ ವೇಳೆಯಲ್ಲಿ ಇಷ್ಟು ವಿಧವಾದ ಧೈರ್ಯ ತುಂಬಿಸಿರುವ ಮಾತುಗಳಿಂದ ನಮ್ಗೆ ಹೇಳ್ತಾ ಇದ್ದಾರೆ, ನಾನೇ ನಿನ್ನ ದೇವರು, ನಾನೇ ನಿನಗೆ ಮೇಲೆತ್ತುತ್ತೇನೆ, ನೀವು ದಿಗ್ಭ್ರಮ ಪಡಬೇಡ, ಹೆದರಬೇಡ, ನಾನು ನಿನಗೆ ದೇವರಾಗಿದ್ದೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ. If you are worried that nobody is there to help me, nobody cares for me, there is not a single hand who will take care upon me, don't fear. God says, I am with you, I am your God. ನಾನೇ ನಿನ್ನ ದೇವರೆಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಕೇಳುತ್ತಿರೋ ನಿಮ್ಮಲ್ಲಿ ಅನೇಕರು ಬಹಳ ಭಯದಲ್ಲಿದ್ದೀರಾ, ಬಹಳ ಚಿಂತಿತರಾಗಿದ್ರೆ ಹೇಗೆ ನನ್ನ ಜೀವನ ನಡೆಯಬಹುದೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ, ನಾನೇ ನಿನ್ನ ದೇವರು, ಭಯಪಡಬೇಡಿ. ಹಾಗಿದ್ರೆ ಬನ್ನಿ, ಆ ದೇವರು ಧೈರ್ಯ ಕೊಡುವಾಗ ನಾವು ಯಾಕೆ ಹೆದರಲಿ? ಆ ದೇವರ ಕಡೆ ಕರಗಳ ಚಾಚಿ ಕೈ ಮುಗಿದು, ದೇವರೇ ನನಗೆ ನೀನೇ ಸಹಾಯ ಮಾಡಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕವನ್ನು ಸೃಷ್ಟಿಸಿದ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ಅಯ್ಯ, ಈ ವಾಕ್ಯ ಕೇಳುತ್ತಿರೋ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಅದ್ಭುತ, ಒಂದು ಬಿಡುಗಡೆ, ಒಂದು ಹೊಸ ಅನುಭವಕ್ಕೆ ತರಬೇಕು ಸ್ವಾಮಿ. ಅವರನ್ನು ನೀನೇ ಪ್ರತಿಯೊಂದು ಭಯದಿಂದ ಬಿಡುಗಡೆ ಮಾಡಿ ನೀನು ಅವರಿಗೆ ದೇವರಾಗಿರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್, ಆಮೆನ್, ಆಮೆನ್. ಪ್ರಿಯ ದೇವರ ಮಕ್ಕಳೇ, ಧೈರ್ಯವಾಗಿರಿ. ನಾಳೆ ಮರಳಿ ಇದೇ ಸಮಯ ನಾವು ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರನ್ನು ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.